ಯಶೋದಾ ಯಶೋದಾ ತಿಂಡಿ ಕೊಡು. ತಂದೆ ಪ್ರಿಯಾ. ಇದೇನು ಉಪ್ಪಿಟ್ಟ ಅಥವಾ ಕಾಂಕ್ರೀಟಾ? ಬಾಯಿಗೆ ಇಡೋಕ್ ಆಗ್ತಿಲ್ಲ. ಪ್ರಿಯಾ, ನಿಂಗೆ ಯಾಕೋ ಅತಿ ಆಯ್ತು. ಯಾರು ತಿನ್ನ ಪದಾರ್ಥನ ಈಗ ಎಸಿತಾರ? ಇದು ದುರಂಕಾರ ಪರಮಾವಧಿ. ಮಾವ, ನನಗೆ ನಾಯಿ ನರಿಗಳು ತಿನ್ನೋ ತಿಂಡಿ ತಿಂದು ಅಭ್ಯಾಸ ಇಲ್ಲ. ನೋಡು ಪ್ರಿಯಾ, ಬಾಯಿ ಮೇಲೆ ಹಿಡ್ತಾ ಇರ್ಲಿ. ನಮ್ಮನೆಲ್ಲ ಏನ್ ಅನ್ಕೊಂಡಿದ್ಯೇನೋ? ಪ್ಲೀಸ್ ಸುಮ್ಮನೆ ಇರಿ. ಯಾಕೆ ನೀವು ಮಾತಿನ ಮೇಲೆ ಮಾತು ಬೆಳೆಸ್ತಾ ಇದ್ದೀರಾ? ಅಲ್ಲ ಕನಕ, ಎಷ್ಟು ದುರಂಕಾರದಿಂದ ಮಾತಾಡ್ತಾಳೆ ನೋಡು. ಯಾರಿಗ್ ದುರಹಂಕಾರ? ನಿಮ್ ತಮ್ಮ ಜೈಲಲ್ಲಿ ರೊಟ್ಟಿ ಕಡಿದ್ರೆ ಹಾಗೆ ಮಾಡಿದ್ದಕ್ಕೆ ಇದೇನ ನೀವು ನನಗೆ ಕೊಡ್ತಾ ಇರೋ ಟ್ರೀಟ್ಮೆಂಟ್? ನೀವು ಮಾಡಿ ಹಾಕಿದೆಲ್ಲ ತಿನ್ನೋದಕ್ಕೆ ನಾನೇ ನಾಯಿನ? ಇದೇನ್ ಜೈಲ? ಪ್ಲೀಸ್ ಹೋಗ್ಲಿ ಬಿಡಿ. ನೀನ್ ಸಮಾಧಾನ ಮಾಡ್ಕೋ ಪ್ರಿಯಾ. ಸಮಾಧಾನ ಮಾಡ್ಕೊಳ್ದ? ಎಲ್ಲೋಳು ಯಶೋದ? ಮಾಡ್ತೀನಿ ಇರೋಳಿಗೆ. ಏ ಯಶೋದ, ಅಲ್ಲಿ ನಿಂತ್ಕೊಂಡು ಏನೇ ತಮಾಷೆ ನೋಡ್ತಾ ಇದ್ಯಾ? ಬಾರ ಇಲ್ಲಿ. ಯಾಕೆ ಪ್ರಿಯಮ್ಮ, ಏನಾಯ್ತು? ಇದನ್ ಯಾರು ತಿಂಡಿ ಅಂತಾರೇನೆ? ಇಂಥ ದರಿದ್ರ ತಿಂಡಿ ಮಾಡೋದಕ್ಕೆ ನಿನಗೆ ಎಷ್ಟೇ ಧೈರ್ಯ? ತಲೆ ನೆಟ್ಟಗಿಟ್ಕೊಂಡು ತಿಂಡಿ ಮಾಡಿದ್ಯಾ ತಾನೆ? ಇದನ್ ಮನುಷ್ಯರು ತಿನ್ನೋಕ್ಕಾಗತ್ತಾ? ಬೀದಿ ನಾಯಿಗಳು ಮೂಸೋದಿಲ್ಲ. ನಮ್ಮ ಮನೇಲಿ ನಿನಗೆ ನೀರಿಳಿಸಿ ಸಾಲ್ದ? ಇನ್ನೊಂದು ಬುದ್ಧಿ ಬಂದಿಲ್ವಾ? ಪ್ರಿಯಾ, ಯಶೋದ ಅವರಿಗೆ ಯಾಕೆ ಬೈತೀಯ? ಇವತ್ತು ತಿಂಡಿ ಮಾಡಿದ್ ನಾನು, ಅವರಲ್ಲ. ಕನಕ, ನೀನ್ ಯಾಕೆ ತಿಂಡಿ ಮಾಡಕ್ ಹೋದೆ? ಯಾರ್ಯಾರಿಗೆ ಏನೇನ್ ಮಾಡ್ಬೇಕೋ ಅದನ್ನೇ ಮಾಡ್ಬೇಕು ತಾನೆ. ನಿನಗೆ ಯಾಕೆ ಬೇಕು ಈ ಉಸಾಬರಿ? ಅದು ಯಶೋದ ಅವ್ರಿಗೆ ಹುಷಾರಿರ್ಲಿಲ್ಲ, ಅದಕ್ಕೆ ನಾನೇ ಮಾಡಿದೆ. ಪ್ರಿಯಾ, ಏನಿದೆಲ್ಲ? ನೋಡಿ ಶ್ರೀಕಾಂತ್, ಈ ದರಿದ್ರ ಉಪ್ಪಿಟ್ಟನ್ನ ನಾನ್ ತಿನ್ಬೇಕಂತೆ. ಓಕೆ, ಕಾಮ್ ಡೌನ್. ಅದಕ್ಕೆ ಯಾಕೆ ಇಷ್ಟು ದೊಡ್ಡ ರಂಪ ಮಾಡ್ತೀಯಾ? ಈಗೇನು ನಿನ್ಗೆ ಉಪ್ಪಿಟ್ಟು ಬೇಡ ತಾನೆ? ನಿನ್ಗೇನು ಬೇಕು ಹೇಳು, ತರಿಸ್ಕೊಡ್ತೀನಿ. ಶ್ರೀಕಾಂತ್, ನನಗೆ ಪಿಜ್ಜಾ ಬೇಕು. ಸರಿ, ಅದನ್ನೇ ತರಿಸ್ಕೊಡ್ತೀನಿ. ನೀನು ರೂಮ್ಗೆ ಹೋಗು. ಅಣ್ಣ, ಅದಕ್ಕೆ ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ. ಪ್ರಿಯಾ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ರೀ, ಯಾಕೆ ತಿಂಡಿ ತಿಂದೆ ಹಾಗೆ ಬಂದ್ಬಿಟ್ರಿ? ಪ್ರಿಯಾ ಒಳ್ಳೆ ಹುಚ್ಚಿ ತರ ಕಿರ್ಚಾಡ್ತಾಳೆ. ತಿಂಡಿ ತಿನ್ನಕ್ಕೆ ಯಾರಿಗೆ ತಾನೇ ಮನ್ಸು ಬರುತ್ತೆ ಹೇಳು? ಅವಳೇನೋ ಕಿರ್ಚಾಡ್ತಾಳೆ ಅಂತ ನೀವ್ ತಿಂಡಿ ತಿಂದೆ ಹಾಗೆ ಬಂದ್ಬಿಡೋದಾ? ಹೊಟ್ಟೆ ಮೇಲೆ ಸಿಟ್ಕೊಂಡ್ರೆ ನಮ್ ಹೊಟ್ಟೆ ತಾನೇ ಹಸಿಯೋದು. ಹಾಗಲ್ಲ ಕನಕ, ನಿನ್ ಬಗ್ಗೆ ಎಷ್ಟು ತಾತ್ಸಾರ ಅವಳಿಗೆ. ನಿನ್ ಮೇಲೆ ಕೂಗಾಡ್ತಾಳಲ್ಲ. ನೀನೇನಾದ್ರು ಮಧ್ಯ ಬರ್ದೆ ಹೋಗಿದ್ರೆ ನನಗೆ ಬಂದ್ ಸಿಟ್ಟಲ್ಲಿ ಆ ತಟ್ಟೆ ತಗೊಂಡು ಬಾರಿಸ್ಬಿಡ್ತಿದ್ದೆ. ಹೋಗ್ಲಿ ಬಿಡ್ರಿ, ಅವಳಿನ್ನ ಚಿಕ್ಕ ಹುಡುಗಿ, ಹೇಗ್ ನಡ್ಕೋಬೇಕು ಅಂತ ಗೊತ್ತಿರಲ್ಲ. ಅಲ್ಲ, ಏನ್ ಅನ್ಕೊಂಡಿದ್ದಾಳು ಅವಳು? ಇದೇನ್ ಮನೆನಾ ಇಲ್ಲ ಹೋಟೆಲ್ಲ? ನಮ್ಮನ್ನೆಲ್ಲ ಅವಳು ಆಳು ಕಾಳು ಗುಲಾಮ್ರು ಅನ್ಕೊಂಡ್ಬಿಟ್ಟಿದ್ದಾಳೆ. ಎಷ್ಟು ಕೊಬ್ಬಿರ್ಬೇಕು ಅವಳಿಗೆ. ಮೊದ್ಲು ಹೀಗೆ ಆಡ್ತಾಳೆ, ಆಮೇಲೆ ತಂತಾನೆ ಸರಿ ಹೋಗ್ತಾಳೆ ಬಿಡಿ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತೆ ಅಂತಾರೆ. ನಿನಗೆ ಗೊತ್ತಿಲ್ಲ ಕನಕ, ಇದೆಲ್ಲ ಅವಳು ಪ್ಲಾನ್ ಮಾಡ್ಕೊಂಡೆ ಈ ಮನೆಗೆ ಸೇರ್ಕೊಂಡಿರೋದು. ನಾನಂತೂ ಅವಳನ್ನ ನಂಬಲ್ಲ. ಇಲ್ಲ ರೀ, ನಾನು ಅವಳು ಬದಲಾಗಿದ್ದಾಳೆ ಅಂದ್ರೆ ನಂಬಿರ್ಲಿಲ್ಲ. ಸತ್ತೇ ಹೋಗ್ತೀನಿ ಅಂತ ಗಾಡಿ ತಗೊಂಡು ಹೋಗಿ ಎಲ್ಲೋ ಗುದ್ಬಿಟ್ಟಿದ್ಲು. ಇದೆಲ್ಲ ನಾಟಕ ಕನಕ, ನಾಟಕ. ನಿನ್ ತಲೆಗೆ ಮೆಣಸರಿಯಾಗಿ ಮಾಡಿರೋ ನಾಟಕ ಇದು. ಈಗ ಅವಳು ನಿಜ ರೂಪ ಆಚೆ ಬರ್ತಾ ಇದೆ ನೋಡು. ಇಲ್ಲ ರೀ, ನಾನು ಯಶೋದ ಅವ್ರನ್ನೂ ಕೇಳಿದೆ. ಅವರು ಪ್ರಿಯಾ ಬದಲಾಗಿದ್ದಾಳೆ ಅಂತಾನೆ ಹೇಳಿದ್ರು.
ಇವಳು ಆಕ್ಸಿಡೆಂಟ್ ಮಾಡ್ಕೊಂಡಾಗ ಅವರೇ ತಾನೇ ಇವಳನ್ನ ಮನೆ ಕರ್ಕೊಂಡು ಹೋಗಿ ಉಪಚಾರ ಮಾಡಿರೋದು. ಅವ್ರು ಸುಳ್ಳು ಹೇಳ್ತಾರ? ಪ್ರಿಯಾ ಬದಲಾಗಿದ್ದಾಳೆ ಅಂತ ಗೊತ್ತಾದ್ಮೇಲೆ ತಾನೆ ಶ್ರೀಕಾಂತಕ್ಕೆ ತಂದ್ಕೋಬೇಕು ಅಂತ ಯೋಚನೆ ಮಾಡಿದ್ದು. ನಿನ್ಗೇನು ಅನ್ಸುತ್ತೋ ಗೊತ್ತಿಲ್ಲ ಕನಕ, ನನಗಂತೂ ಇದು ಯಾವುದು ಸರಿ ಕಾಣಿಸ್ತಾ ಇಲ್ಲ. ರೀ, ಎಲ್ಲ ಸರಿ ಹೋಗುತ್ತೆ ಬಿಡಿ. ಪ್ರೀತಿ ಕರಗ್ತಾ ಇರೋರು ಯಾರೂ ಇಲ್ಲ. ಕರ್ಗಕ್ಕೆ ಅವಳು ಮೇಣ ಅಲ್ಲ ಕನಕ, ತುಕ್ಕಿಡಿದ್ರ ಕಬ್ಣ. ರೀ, ಪ್ರೀತಿ ಅನ್ನೋದು ಒಂದು ರಸವಿದ್ಯೆ. ಅದರಿಂದ ಎಂಥ ಕಬ್ಣನೂ ಚಿನ್ನ ಮಾಡಬಹುದು. ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವಿದ್ದ ರೀತಿ ನೋಡಿದ್ರೆ ಯಾವತ್ತಿಗೂ ಬದಲಾಗಲ್ಲ ಅಂದ್ಕೊಂಡಿದ್ದೆ. ಆದರೆ ನೀವು ನನಗೋಸ್ಕರ ಬದಲಾಗ್ಲಿಲ್ವಾ? ನಿಮ್ಗಿಂತಾರೇನ್ರಿ ಅವಳು? ಏನೋ ಕನಕ, ನೀನು ಅನ್ಕೊಂಡ್ರೆ ನಿಜ ಆದರೆ ಸಾಕು. ಇಲ್ಲ ಅಂದರೆ ಈ ಮನೇಲಿ ನೆಮ್ಮದಿ ಶಾಂತಿ ಯಾವುದೂ ಇರಲ್ಲ. ಇಲ್ಲೊಂದು ತುತ್ತು ಅನ್ನ ತಿನ್ನೋಕ್ಕೂ ಮನಸ್ಸಿರಲ್ಲ. ರೀ, ಪ್ರಿಯಾ ಖಂಡಿತ ಬದಲಾಗ್ತಾಳೆ, ನಾನೇ ನಂಬಿ. ತಗೊಳ್ಳಿ, ತಿಂಡಿ ತಿನ್ನಿ. ಬೇಡ ಕನಕ, ಸುಮ್ಮನೆ ತಿನ್ನಿ ಅಂದೆ. ಪ್ರಿಯಾ ತಗೋ. ನಂಗೆ ಗೊತ್ತು, ಈ ದೇಶದಲ್ಲಿ ಯಾರಾದ್ರೂ ಸಾಯ್ತಾ ಇದ್ದೀನಿ ಅಂದ್ರೆ ಆಂಬ್ಯುಲೆನ್ಸ್ ಬರ್ದೇ ಇದ್ರು 1 ನಿಮಿಷದಲ್ಲಿ ಪಿಜ್ಜಾ ಬಂದ್ಬಿಡತ್ತೆ. ಪ್ರಿಯಾ, ಒಟ್ನಲ್ಲಿ ನಿನ್ನ ಹಠನೇ ಸಾಧಿಸ್ಕೊಂಡಿಯಲ್ಲ. ತಿನ್ನು. ಶ್ರೀಕಾಂತ್, ಹಠ ಅಂತ ಯಾಕೆ ಹೇಳ್ತೀರಾ? ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಅಂತ ಇರುತ್ತೆ. ನನಗೂ ಹಾಗೆ ಆ ತಿಂಡಿ ಇಷ್ಟ ಆಗಲಿಲ್ಲ ಅಷ್ಟೇ. ಪ್ರಿಯಾ, ಒಟ್ಟಿಗೆ ಎಲ್ಲರೂ ಸೇರ್ಕೊಂಡು ತಿನ್ಬೋದಾಗಿತ್ತಲ್ವಾ? ಬೇರೆಯೊಬ್ಬರ ಭಾವನೆನ ಗೌರವಿಸೋದಂದ್ರೆ ಅದೇ ತಾನೆ. ಶ್ರೀಕಾಂತ್, ಈ ಮನೇಲಿ ನಾನು ಇಷ್ಟಪಟ್ಟಿದ್ದ ಪದಾರ್ಥ ತಿನ್ನೋ ಸ್ವತಂತ್ರ ನನಗಿಲ್ವಾ? ಇಲ್ಲ ಅಂತ ನಾನು ಹೇಳಲಿಲ್ಲ, ಆದರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋ ರೀತಿ ಸ್ಮೂತ್ ಆಗಿರ್ಬೇಕಲ್ವಾ? ಪಾಪ, ಅದಕ್ಕೆ ಎಷ್ಟು ಹರ್ಟ್ ಆಯಿತು ಅಂತ ಯೋಚನೆ ಮಾಡಿದ್ಯಾ? ಅದನ್ನೇ ಒಳ್ಳೆ ರೀತಿಯಲ್ಲಿ ಹೇಳ್ಬೋದಾಗಿತ್ತಲ್ಲ. ನನ್ಗೇನು ಗೊತ್ತಿತ್ತು ಅವಳೇ ತಿಂಡಿ ಮಾಡಿದಾಳೆ ಅಂತ? ಅದಕ್ಕೆ ಹೇಳೋದು, ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು ಅದನ್ನೇ ಮಾಡಬೇಕು ಅಂತ. ಪ್ರಿಯಾ, ಒಂದು ಮನೆ ಅಂದಮೇಲೆ ಗೆರೆ ಹಾಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಸಮಯ ಸಂದರ್ಭ ಬಂದಾಗ ಒಬ್ರಿಗೊಬ್ರು ಸಹಕರಿಸ್ಬೇಕಾಗತ್ತೆ. ಆಫೀಸ್ಗೆ ಹೋಗೋರು ಅಡುಗೆನೂ ಮಾಡಬೇಕಾಗತ್ತೆ. ಕಾಲ್ ಮೇಲೆ ಕಾಲು ಹಾಕೊಂಡು ಪಿಜ್ಜಾ ತಿನ್ನೋರು ಕಸಾನೂ ಗುಡಿಸ್ಬೇಕಾಗತ್ತೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನೋ? ನಾನು ಈ ಮನೆ ಕಸ ಗುಡಿಸೋ ಜಾಡ್ಮಾಲಿ ಅಂತನಾ? ನಮ್ಮ ಕೆಲಸ ನಾವು ಮಾಡ್ಕೊಂಡ್ರೆ ಅದ್ರಲ್ಲಿ ತಪ್ಪೇನಿದೆ ಪ್ರಿಯಾ? ಈ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಯಾಕೆ ಬೇಕು? ಈ ಮನೇಲಿ ನಾವೇ ಎಲ್ಲ ಮಾಡ್ಕೊಳ್ಳೋದಾದ್ರೆ ಅಡ್ಗೆಯವರು, ಕೆಲಸದವರು, ಡ್ರೈವರ್ಗಳು ಯಾಕೆ ಬೇಕು? ಇದೇ ಮಾತನ್ನ ನಿಮ್ಮ ಮನೇಲಿ ಉಂಡಾಡಿ ಗುಂಡರ್ ತರ ತಿನ್ಕೊಂಡು ತಿರ್ಕೊಂಡು 3 ಹೊತ್ತು ಇರ್ತಾರಲ್ಲ, ಚಿತ್ರ ನಿಮ್ಮ ಮಾವಂಗೂ ಹೇಳ್ಬೋದಲ್ವಾ? ಪ್ರಿಯಾ, ಶ್ರೀಕಾಂತ್, ನಿಮ್ ಬುಡಕ್ಕೆ ಬಂತು ಅಂತ ಕೋಪನ? ಹೋಗ್ಲಿ ಬಿಡಿ, ನನ್ನ ಜೊತೆ ಕಂಪ್ನಿ ಕೊಡ್ ಬನ್ನಿ. ಪ್ರಿಯಾ, ಬೆಳಗ್ಗೆನೆ ನಂಗೆ ಪಿಜ್ಜಾ ತಿನ್ನೋಕ್ಕಾಗಲ್ಲ. ನನಗೆ ಅತ್ತಿಗೆ ಮಾಡಿದ ಪ್ರಸಾದ ಇದೆ, ಅಷ್ಟೇ ಸಾಕು. ಶ್ರೀಕಾಂತ್, ಯಾಕೆ ಇಲ್ಲಿ ಒಬ್ಬರೇ ಕೂತ್ಕೊಂಡು ತಿಂಡಿ ತಿಂತಾ ಇದ್ದೀರಿ? ನಿಮ್ಮ ಕೈ ರುಚಿ ಮಿಸ್ ಮಾಡ್ಕೊಳಕ್ಕಾಗುತ್ತಾ ಅದಕ್ಕೆ? ಅಲ್ಲ, ಪಿಜ್ಜಾ ಬರಲಿಲ್ವಾ? ಪಿಜ್ಜಾ ಬಂದಿದ್ದು ಆಯ್ತು, ಆ ಕಾಳಿ ಮುಂದೆ ಇಟ್ಟು ನೈವೇದ್ಯ ಮಾಡಿ ಬಂದಿದ್ದು ಆಯ್ತು. ಛೇಛೆ, ಕಟ್ಕೊಂಡು ಹೆಂಡ್ತೀನಿ ಯಾರಾದರೂ ಕಾಳಿ ಚಂಡಿ ಅಂತೆಲ್ಲ ಹೇಳ್ತಾರಾ? ಮತ್ತೆ ಇನ್ನೇನು ಮಾಡಲಿ ಅದಕ್ಕೆ? ಅವಳು ಆ ಥರ ಹಠ ಮಾಡಿದ್ರೆ? ಅವಳು ಹಠ ಮಾಡ್ತಾಳೆ ಅಂತ ಒಬ್ಳೇನ ಬಿಟ್ಟು ನೀವು ತಿಂಡಿ ತಿನ್ನೋದಾ? ಅವಳ ಜೊತೆಗೆ ತಿನ್ಬೇಕು ತಾನೆ? ಅದಕ್ಕೆ ಅವಳು ಕರೆದ್ರೆ ಇಲ್ಲಿ ಬರ್ಬೇಕಲ್ಲ. ಪ್ರಿಯಾ ಬರ್ತಾ ಇದ್ರೆ ಬೇಡ, ನೀವೇ ಅಲ್ಲಿಗೆ ಹೋದ್ರಾಯ್ತು. ಅದಕ್ಕೆ
ಅವಳ ಜೊತೆ ಆ ಪಿಜ್ಜಾ ತಿನ್ನೋದ ಅದನ್ನ ಕಂಡ್ರೆ ನಂಗೆ ವಾಕಡಿಕೆ ಬರುತ್ತೆ. ಶ್ರೀಕಾಂತ್, ನಿಮಗೆ ಅದು ಬೇಡ ಅಂದರೆ ಈ ತಿಂಡಿನೇ ತೊಗೊಂಡು ಹೋಗಿ ಅವಳ ಪಕ್ಕ ಕೂತ್ಕೊಂಡು ತಿನ್ನಬಹುದಲ್ಲ. ಅದಕ್ಕೆ ನಂಗೆ ಅವಳ ಜೊತೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಮನಸ್ಸಿಲ್ಲ. ಚಿಕ್ಕ ಪುಟ್ಟ ವಿಷಯಕ್ಕೂ ರಾಧ ಅಂತ ಮಾಡ್ತಾಳೆ. ನೀನು ಮಾಡಿದ ತಪ್ಪು ಅಂತ ಹೇಳಿದ್ರು ತಿತ್ಕೊಳ್ಳೋ ಮನಸ್ಸಿಲ್ಲ ಅದಕ್ಕೆ ಅವಳಿಗೆ. ಹಾಗಂತ ಅವಳನ್ನ ಒಂಟಿ ಮಾಡಿಬಿಡೋದಾ? ಅವಳು ಹೊಸದಾಗಿ ಮದುವೆ ಆದವಳು, ಒಬ್ಳೆ ಹುಡುಗಿ, ತನಗಿಷ್ಟ ಬಂದಾಗ ಬೆಳೆದಿರ್ತಾಳೆ. ಕೂಡ್ ಕುಟುಂಬದಲ್ಲಿ ಅವಳಿಗೆಲ್ಲ ಹೊಸ್ತು ಅನ್ಸತ್ತೆ, ವಿಚಿತ್ರ ಅನ್ಸತ್ತೆ. ಅದಕ್ಕೆ ಅವಳಿಗಿದೇನು ಹೊಸ ಮನೇನ? ಅವಳು ಬಂದು ಹೋಗಿರೋದು ತಾನೆ. ಇರಬಹುದು, ಆದರೆ ಎಲ್ರ ಜೊತೆಗೂ ತನ್ನ ಭಾವನೆಗಳನ್ನ ಹೇಗೆ ಶೇರ್ ಮಾಡ್ಕೊಳ್ಳೋದು ಅನ್ನೋ ಸಂಕೋಚ ಇರುತ್ತೆ. ತನ್ನ ಅಳಲು, ಸಂಕಟ ಏನೇ ಇದ್ರೂ ಅವಳು ನಿಮ್ಮ ಹತ್ರ ಮಾತ್ರ ಹೇಳ್ಕೊಳ್ಳೋದಕ್ಕೆ ಸಾಧ್ಯ. ನೀವು ಅವಳ ಮನಸ್ಸನ್ನ ನೋಯಿಸಿದ್ರೆ ಹೇಗೆ ಹೇಳಿ? ಏಳಿ ಮೇಲೆ ಅದಕ್ಕೆ ನೋಡಿ, ನೀವು ಮೇಲೆ ಏಳಿ ಎಂದೆ. ಮೊದಲು ತಟ್ಟೆ ತಗೊಂಡು ರೂಮಿಗೆ ಹೋಗಿ. ಸರಿ ಅದಕ್ಕೆ. ಅರೆ ಪ್ರಿಯಾ, ಇದೇನಿದು? ಪಿಜ್ಜಾ ಹಾಗೇ ಇದೆ, ತಿನ್ನಲ್ವಾ? ಶ್ರೀಕಾಂತ್, ನಾನು ನಿಮ್ಮ ಥರ ಮ್ಯಾನರ್ಲೆಸ್ ಅಲ್ಲ. ನಾನಿಲ್ಲಿ ತಿಂಡಿ ತಿಂದಿದ್ದೀನೋ ಇಲ್ವೋ ಅಂತ ನೋಡಿದೆ, ನೀವು ಒಬ್ಬರೇ ತಿಂತಿದ್ರಲ್ಲ, ಇದು ನ್ಯಾಯನಾ? ಓ, ಐ ಆಮ್ ಸಾರಿ. ಈಗ ನಾನು ಬಂದಿದ್ದೀನಲ್ಲ, ಈಗಲಾದ್ರೂ ತಿನ್ನು. ನನಗೆ ಬೇಡ. ನಾನು ಬಿಟ್ಟು ತಿಂಡಿ ತಿಂದಿದ್ದೀರಲ್ವಾ, ಇದನ್ನು ನೀವೇ ತಿನ್ಕೊಳ್ಳಿ. ಪ್ರಿಯಾ, ಊಟ ತಿಂಡಿ ವಿಷಯದಲ್ಲಿ ಹಠ ಮಾಡಬಾರ್ದು, ಸುಮ್ಮನೆ ತಿನ್ನು. ನನಗೆ ಬೇಡ ಅಂತ ಹೇಳಿದ್ನಲ್ಲ, ಫೋರ್ಸ್ ಮಾಡಬೇಡಿ. ನೋಡು, ನಿನಗೆ ತಿಂಡಿ ತಿಂದಿಲ್ಲ ಅಂತ ಹೇಳಿದ್ರೆ ನಂಗೆ ಗಿಲ್ಟ್ ಫೀಲ್ ಆಗುತ್ತೆ. ನಾನು ಮಾಡಿದ ತಪ್ಪಾಯ್ತು, ನಾನು ಸಾರಿ ಅಂತ ಹೇಳದ್ನಲ್ಲ. ಇನ್ಮೇಲೆ ಯಾವತ್ತೂ ಹೀಗಾಗಲ್ಲ. ತಿಂಡಿ ತಿನ್ನು. ನಿಜವಾಗ್ಲೂ ಹೀಗೆ ಮಾಡಲ್ವಾ? ಖಂಡಿತ ಮಾಡಲ್ಲ, ಐ ಪ್ರಾಮಿಸ್. ನಿನ್ಗೆ ಉಪ್ಪಿಟ್ಟು ನೋಡಿದ್ರೆ ಆಗಲ್ಲ ಅಂದ್ಯಲ್ಲ, ನೀನು ಎದುರು ಕುತ್ಕೊಂಡು ಇದನ್ನು ತಿಂತಾ ಇದ್ರೆ ನಿನ್ನ ಪಿಜ್ಜಾ ಟೇಸ್ಟ್ ಎಲ್ಲ ಹೊರಟೋಗುತ್ತೆ ಅಂತ ನಾನು ಇಲ್ಲಿ ಬರಲೇ ಇಲ್ಲ. ಈಗ ನಿನ್ನ ಜೊತೆನೇ ಕುತ್ಕೊಂಡು ತಿಂಡಿ ತಿಂತೀನಿ, ತಗೋ. ಆದರೂ ಪ್ರಿಯಾ, ನೀನು ಇಷ್ಟೊಂದು ಹಠ ಮಾಡಬಾರ್ದು. ಶ್ರೀಕಾಂತ್, ಇದು ಹಠ ಅಲ್ಲ, ನಿಮ್ಮ ಮೇಲಿನ ಪ್ರೀತಿ. ಅಂದರೆ ನಾನು ರೂಮಿಗೆ ಬಂದು ಸಾರಿನೇ ಕೇಳದೆ ಹೋಗಿದ್ರೆ ನೀನು ತಿಂಡಿನೇ ತಿಂದೆ ಉಪವಾಸ ಇರ್ತಿದ್ಯಾ? ಹೌದು, ನಾನೊಂದು ಹನಿ ನೀರು ಕೂಡ ಕುಡಿತಾ ಇರಲಿಲ್ಲ. ಸಾಕು, ಸುಮ್ಮನೆ ಇರೋ ಪ್ರಿಯಾ. ತಿಂದಾದ್ಮೇಲೆ ಎಲ್ಲರೂ ಹೀಗೆ ಹೇಳೋದು. ಸಾರಿ ಶ್ರೀಕಾಂತ್, ನಿಮ್ಮ ಮಾತನ್ನ ವಾಪಸ್ ತಗೊಳ್ಳಿ. ನನ್ಗೆಲ್ಲರ ಥರ ಅಲ್ಲ, ಐ ಆಮ್ ಸ್ಪೆಷಲ್ ಆ್ಯಂಡ್ ಡಿಫ್ರೆಂಟ್. ಸೊ ನನಗೋಸ್ಕರ ನೀನು ಏನು ಬೇಕಾದ್ರೂ ಮಾಡ್ತೀಯಾ? ಶ್ರೀಕಾಂತ್, ಬರೀ ಹೇಳೋದಲ್ಲ, ಮಾಡಿ ತೋರಿಸ್ತೀನಿ. ಪ್ರಿಯಾ, ನಾನು ಆತ್ಮಹತ್ಯೆ ಮಾಡ್ಕೊ ಅಂದ್ರೆ ಮಾಡ್ಕೊಂಡ್ಬಿಡ್ತೀಯಾ? ಪ್ರಿಯಾ, ಏನ್ ಮಾಡ್ತಿದ್ಯಾ ನೀನು? ಅಣ್ಣ, ಅದ್ಕೆ ಚಿತ್ರ, ಬೇಗ ಬನ್ನಿ. ಪ್ರಿಯಾ, ಏನಾಯ್ತು? ಯಾಕಿಬ್ರು ಮಾತಾಡ್ತಿಲ್ಲ? ಏನಾಯ್ತು? ಶ್ರೀ, ನನ್ ಮೇಲೆ ಪ್ರೀತಿ ಇದ್ರೆ ಏನೋ? ನನ್ ಮೇಲ್ ಪ್ರೀತಿ ಇದ್ರೆ ಕೈ ಕುಕ್ಕೊಂಡು ಸಾಯಿ ಅಂತ ಹೇಳದ್ನಾ? ಲೇ ಶ್ರೀಕಾಂತ, ನಿನ್ಗೇನ್ ಬುದ್ಧಿಗಿದ್ದೇನೋ? ಯಾಕೋ ಆ ಥರ ಹೇಳಕ್ ಹೋದೆ?
ಅಯ್ಯಯ್ಯೋ, ಇವ್ರನ್ನ ಯಾಕೆ ದೂಷಿಸ್ತಾ ಇದ್ದೀರಾ? ನನ್ನ ಮೇಲೆ ಪ್ರೀತಿ ಇದ್ರೆ ಹಣ್ಣು ಹೆಚ್ಚಿಕೊಡು ಅಂತ ಕೇಳಿದ್ರು. ಹಣ್ಣು ಹೆಚ್ಚಕ್ಕೆ ಹೋಗಿ ಕೈ ಕೊಯ್ಕೊಂಡ್ಬಿಟ್ಟೆ. ಛೇ, ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟೆ ಪ್ರಿಯಾ. ರೀ, ಡಾಕ್ಟ್ರಿಗೆ ಫೋನ್ ಮಾಡಿ. ಏನು, ರಕ್ತ ಸುರಿದೋಗೋ ಅಷ್ಟು ಕೈ ಕುಯ್ಕೊಂಡಿದ್ದಾಳ? ಹೂನಮ್ಮ, ಡಾಕ್ಟರ್ ಮನೆಗೆ ಬಂದು ಟ್ರೀಟ್ ಮಾಡಿದ್ದಾರೆ ಅಂತ ಅಂದಮೇಲೆ ಇನ್ಯಾವ ಮಟ್ಟಕ್ಕೆ ಕುಯ್ಕೊಂಡಿರ್ಬೇಕು ಲೆಕ್ಕ ಹಾಕು. ಈ ಚಿತ್ರ ಅವಳಿಗೇನೆ ಬಂದಿತ್ತು ಆ ಥರ ಕೈ ಕುಯ್ಕೊಳ್ಳೋ ಅಂಥದ್ದು? ಅಮ್ಮ, ಹಣ್ಣು ಹೆಚ್ಚೋದಿಕ್ಕೆ ಹೋಗಿ ಕೈ ಕುಯ್ಕೊಂಡೆ ಅಂತ ಹೇಳ್ತಿದ್ದಾಳೆ. ನನಗೆ ಯಾಕೋ ಅದು ಸುಳ್ಳು ಅನ್ನಿಸ್ತಿದೆ. ಹೌದಾ? ಯಾಕೆ? ಅಮ್ಮ, ಯಾರಾದರೂ ಹಣ್ಣು ಹೆಚ್ಚೋದಕ್ಕೆ ಹೋಗಿ ರಿಸ್ಟ್ ಕಟ್ ಮಾಡ್ಕೋತಾರ? ಅದು ಅಷ್ಟು ಡೀಪಾಗಿ ಕಟ್ ಆಗೋದಕ್ಕೆ ಹೇಗೆ ಸಾಧ್ಯ? ಚಿತ್ರ, ನೀನ್ ಏನ್ ಹೇಳ್ತಾ ಇದ್ಯಾ? ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ಅಮ್ಮ, ನನ್ಗೇನೋ ಅನುಮಾನ ಅಮ್ಮ. ಗಂಡ ಹೆಂಡತಿ ಮಧ್ಯೆ ಏನೋ ನಡೆದಿದೆ ಅನ್ಸತ್ತೆ. ಶ್ರೀಕಾಂತ ಬೆವರು ಸುರಿಸ್ಕೊಂಡು ಗಡಗಡ ಅಂತ ನಡುಕ್ತಿದ್ದ. ಹೌದಾ? ಅಂಥದ್ದೇನೇ ನಡೀತು? ಬೆಳಗ್ಗೆ ಕನಕ ಮಾಡಿದ ಉಪ್ಪಿಟ್ಟು ತಿನ್ನೋದಿಲ್ಲ ಅಂತ ಪ್ರಿಯಾ ಕೊಬ್ಬಾಡದ್ಲು. ತಟ್ಟೆ ಎಲ್ಲ ಬಿಸಾಕಿ ದೊಡ್ಡ ರಂಪಾನೆ ಮಾಡ್ಬಿಟ್ಲಮ್ಮ. ಆಮೇಲೆ ಶ್ರೀಕಾಂತ್ ಪಿಜ್ಜಾ ತಗೊಂಡು ಬಂದು ತಿನ್ಸೋದಿಕ್ಕೆ ಅಂತ ಹೋದ. ಅವ್ರ ರೂಮಲ್ಲಿ ಏನು ನಡೀತೋ ಏನೋ, ಇವನೇನು ಕೇಳಿದ್ನೋ, ಅವಳೇನು ಹೇಳಿದ್ಲೋ. ಆಮೇಲೆ ಶ್ರೀಕಾಂತ್ ಕಿರ್ಚ್ಕೊಂಡಾಗ ಓಡ್ ಹೋಗಿ ನೋಡಿದ್ರೆ ಪ್ರಿಯನ್ ಕೈಯಲ್ಲಿ ರಕ್ತ ಸೋರ್ತಿತ್ತಮ್ಮ. ಅಯ್ಯೋ ದೇವ್ರೆ, ನಾನು ಮನೆ ಬಿಟ್ಟು ಬಂದು ಇನ್ನೂ 3 ದಿನ ಆಗಲಿಲ್ಲ, ಆಗಲೇ ಇಷ್ಟೆಲ್ಲ ರಂಪಾಟ ಆಗಿದೆಯಲ್ಲೇ? ಹೂನಮ್ಮ, ಇಲ್ಲಿ ಆ ಪ್ರಿಯಂದೇ ಆಡಿದ್ದೆ ಆಟ ಆಗೋಗಿದೆ. ಎಲ್ಲ ಅವಳ ತಾಳಕ್ಕೆ ಕುಣಿಬೇಕು, ಇಲ್ಲ ಅಂದ್ರೆ ಸೂರ್ ಕಿತ್ತೋಗೋ ಹಾಗೆ ಕಿರ್ಚ್ತಾಳೆ. ಅಲ್ಲಿದ್ರೆ ಮಾತಾಡ್ಬೇಕಾಗುತ್ತಲ್ಲ ಅಂತ ಇಲ್ಲಿಗೆ ಬಂದೆ. ಈಗ ನೋಡಿದ್ರೆ ಮನೆ ಬಿಟ್ಟು ಬಂದು ದೊಡ್ಡ ತಪ್ಪು ಮಾಡಿದೆ ಅನಿಸ್ತಾ ಇದೆ. ಹೂನಮ್ಮ, ಅವಳ ಟಾರ್ಗೆಟ್ ಕನಕ ಆಗಿದ್ದಿದ್ರೆ ನೀನ್ ಹೇಳ್ದಾಗೆ ಮಾಡ್ಬೋದಾಗಿತ್ತು. ಆದ್ರೆ ಶ್ರೀಕಾಂತೆ ಅವಳ ಟಾರ್ಗೆಟ್ ಆಗೋಗ್ಬಿಟ್ಟಿದ್ದಾನೆ. ಯಾವಾಗ ಏನ್ ಎಡ್ವರ್ಟ್ ಮಾಡಿ ಕುತ್ತಿಗೆಗೆ ತರ್ತಾಳೋ ಅನ್ಸ್ಬಿಟ್ಟಿದೆ ಅಮ್ಮ. ಪ್ಲೀಸ್ ನೀನ್ ಬೇಗ ಬಾ ಅಮ್ಮ. ಸರಿ, ಯೋಚನೆ ಮಾಡ್ತೀನಿ. ಇನ್ನೇನಾದ್ರು ವಿಷಯ ಇದ್ರೆ ತಕ್ಷಣ ಫೋನ್ ಮಾಡು, ಆಯ್ತಾ? ಸರಿ ಅಮ್ಮ, ಇಡ್ತೀನಿ. ಬಾಯ್. ಹೋಗೋದಕ್ಕೆ ನಂಗೆ ತುಂಬಾ ಕಷ್ಟ ಆಗ್ತದೆ. ಹಲೋ. ಹಾಯ್ ಪ್ರಿಯಾ. ಓ, ನೀನಾ? ಯಾಕೆ ಕಾಂಟ್ಯಾಕ್ಟ್ ಲಿಸ್ಟಿಂದ ನನ್ನ ನಂಬರ್ ಡಿಲೀಟ್ ಮಾಡಿಬಿಟ್ಯಾ? ಹಾಂ, ಸದ್ಯದಲ್ಲೇ ಕಾಲ್ ರಿಜೆಕ್ಟ್ ಲಿಸ್ಟ್ಗೆ ಸೇರಿಸ್ಬೇಕು ಅಂತಿದ್ದೀನಿ. ಪರವಾಗಿಲ್ಲ ಬಿಡು, ಬೇರೆ ನಂಬರಿಂದ ಕಾಲ್ ಮಾಡ್ತೀನಿ. ಏಯ್, ಅಷ್ಟೆಲ್ಲ ದ್ರೋಹ ಮಾಡಿದ್ಯಾ ನನಗೆ? ನಾಚಿಕೆ ಆಗಲ್ವಾ ನಿನಗೆ? ಯಾಕೆ ನನಗೆ ಬೆನ್ನು ಹತ್ತಿದ್ಯಾ? ನೀನು ನನ್ನ ದ್ರೋಹಿ ಅಂತ ಅನ್ಕೊಂಡಿರ್ಬೋದು, ಆದರೆ ನಾನು ನಿನ್ನ ಸ್ನೇಹಿತೆ ಅಂತಲೇ ಭಾವಿಸಿದ್ದೀನಿ. ನಿನಗಿಷ್ಟ ಇಲ್ಲ ಅಂದರೂ, ನೀನು ಫೋನ್ ಮಾಡಲಿಲ್ಲ ಅಂದರೂ ನಾನೇ ನಿನಗೆ ಫೋನ್ ಮಾಡ್ತೀನಿ. ಬಾಯ್, ಹೇಗಿತ್ತು ನಿನ್ನ ಫಸ್ಟ್ ನೈಟು? ಯಾಕೆ ಪ್ರಿಯಾ, ಏನೂ ಮಾತಾಡ್ತಾನೆ ಇಲ್ಲ? ಫಸ್ಟ್ ನೈಟ್ನ ಮಧುರ ಕ್ಷಣಗಳನ್ನ ನೆನೆಸ್ಕೊಂಡು ನಾಚಿಕೆ ಪಡ್ತಿದ್ಯಾ, ಅಥವಾ ಆ ಮಧುರ ಕ್ಷಣಗಳನ್ನ ಕಳ್ಕೊಂಡೆ ಅಂತ ಪಶ್ಚಾತ್ತಾಪ ಪಡ್ತಿದ್ಯಾ? ಮಧು, ನನ್ನ ಪರ್ಸ್ನಲ್ ಅಫೇರಲ್ಲಿ ನೀನು ಯಾಕೆ ತಲೆ ಹಾಕ್ತಿದ್ಯಾ? ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ಮತ್ತೆ ಈ ಥರ ಫೋನ್ ಮಾಡಬೇಡ, ನನಗಿಷ್ಟ ಆಗಲ್ಲ. ಓಕೆ, ಕಾಮ್ ಡೌನ್ ಪ್ರಿಯಾ. ನಾನು ನಿನ್ನ ವೆಲ್ ಆಗಿ ಹೇಳ್ತಾ ಇದ್ದೀನಿ. ನೀನೇನಾದರೂ ಆ ರಾತ್ರಿನ ಮಿಸ್ ಮಾಡ್ಕೊಂಡಿದ್ರೆ ಪಶ್ಚಾತ್ತಾಪ ಪಡಬೇಕಾಗಿಲ್ಲ. ಯಾಕಂದರೆ ಮತ್ತೆ ಒಂದಲ್ಲ ಒಂದು ದಿವಸ ಬಂದೇ ಬರುತ್ತೆ. ಅಕಸ್ಮಾತ್ ಮಿಸ್ ಮಾಡ್ಕೊಂಡಿಲ್ಲ ಅಂದರೆ ಪಶ್ಚಾತ್ತಾಪ ಪಡಬೇಕಾಗತ್ತೆ.
ಯಾಕಂದ್ರೆ ಅಲ್ಲಿ ನಿನ್ನ ಅಸ್ತಿತ್ವನ ಕಳ್ಕೊಂಡು ನೀನು ಕಳ್ದೇ ಹೋಗಿರ್ತೀಯ.